ನಮಸ್ಕಾರ ವೀಕ್ಷಕರೇ, ಇವತ್ತು ನಾವು ಸಂಕ್ರಾಂತಿ ಹಬ್ಬಕ್ಕೆ ಶೇಂಗಾ ಹೋಳಿಗೆ ಮಾಡುವ ವಿಧಾನ, ಇದಕ್ಕೆ ಯಾವ ರೀತಿ ಮಾಡಬೇಕಂತೇಳಿ ಸಂಪೂರ್ಣವಾಗಿ ಹೇಳ್ತಾ ಇದ್ದೀನಿ. ಎಲ್ಲೂ ಸ್ಕಿಪ್ ಮಾಡದೆ ನೋಡಿ, ನೀಟಾಗಿ ಯಾವ ರೀತಿ ಮಾಡಬೇಕೆಂಬುದು ಗೊತ್ತಾಗುತ್ತೆ. ಇದಕ್ಕೆ ಬೇಕಾಗುವ ಕೆಲವು ಸಾಮಗ್ರಿಗಳಿವೆ. ನಾವು ಇಲ್ಲಿ 1 kg ಶೇಂಗಾ ಬೀಜ ಮತ್ತು ಒಂದು ಅರ್ಧ ಕಿಲೋ ಮೇಲೆ 250 ಗ್ರಾಮ್ ಬೆಲ್ಲ ತೊಗೊಂಡಿದ್ದೀವಿ. ಸೊ ಅದನ್ನೇನು ಮಾಡೀವಿ, ಮೊದಲು ಶೇಂಗಾನ ಚೆನ್ನಾಗಿ ಹುರಿದುಕೊಂಡು ಮಿಕ್ಸಿಯಲ್ಲಿ ಚೆನ್ನಾಗಿ ಸಣ್ಣಾಗಿ ಗ್ರೈಂಡ್ ಮಾಡಿಕೊಂಡು, ಅದಕ್ಕೆ ಬೆಲ್ಲನ ಸಣ್ಣ ಪುಡಿಯಾಗಿ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡು ಈ ಥರ ಒಂಥರ ಮೃದುವಾಗಿ ಬರೋ ಹಾಗೆ ನಾದ್ಕೊಂಡಿದ್ದೀವಿ. ಸೊ ಅದಕ್ಕೆ ಹೋಳಿಗೆ ಹಿಟ್ಟು ಕೂಡ ಒಂದು ಅರ್ಧ ಕಿಲೋ ಮೇಲುಗಡೆ ಬೇಕಾಗುತ್ತೆ. ಸೊ ಅದು ಕೂಡ ಹೋಳಿಗೆ ಹಿಟ್ಟು ಕೂಡ ತೊಗೋಬೋದು. ಅದನ್ನು ಇದೇ ರೀತಿ ಒಂದು ಹದ ಬರೋವರೆಗೂ ಹಿಟ್ಟನ್ನು ಚೆನ್ನಾಗಿ ನಾದಿಕೊಂಡು, ಅದು ಒಂಥರ ರೌಂಡ್ ಶೇಪಲ್ಲಿ ಮಾಡಿಕೊಂಡು, ಅದ್ರ ಒಳಗಡೆ ಅದೇನಿರುತ್ತಲ್ಲ ಶೇಂಗಾ ನಾವೇನು ರೆಡಿ ಮಾಡ್ಕೊಂಡಿರ್ತೀವಲ್ಲ, ಸೊ ಅದನ್ನು ಅದ್ರ ಒಳಗಡೆ ಇಟ್ಟು ಈ ಥರ ರೌಂಡ್ ಶೇಪಲ್ಲಿ ಮಾಡ್ತಾಯಿದ್ದೀವಲ್ಲ, ಹಾಗೆ ರೌಂಡ್ ಶೇಪಲ್ಲಿ ಮಾಡಿಕೊಂಡು ಅದಕ್ಕೆಲ್ಲ ಮೇಲುಗಡೆ ಸ್ವಲ್ಪ ಹಿಟ್ಟು ಬರುತ್ತೆ. ಸೊ ಅದನ್ನು ಹಿಟ್ಟನ್ನು ಆಚೆ ತೆಗೆದು ಮಾಡಿಕೊಂಡ್ರೆ ನೋಡಿ, ಆ ಥರ ರೌಂಡಾಗಿ ಏನು ಮಾಡ್ತಾಯಿದ್ದೀವಲ್ಲ, ಸೊ ಅದೇ ರೀತಿಯಾಗಿ ನೀಟಾಗಿ ಒಂದು ಶೇಪ್ ರೌಂಡಾಗಿ ಬರೋವರೆಗೂ ಮಾಡಿಕೊಂಡ್ರೆ ಹೋಳಿಗೆ ಕೂಡ ಚೆನ್ನಾಗಿ ಬರುತ್ತೆ. ನೋಡಿ ಒಂದು ಮಾಡ್ತಾಯಿದ್ದೀವಿ ನೋಡಿ ಯಾವ ರೀತಿ ಬರುತ್ತೆ. ಸ್ವಲ್ಪ ಅಂಟ್ಕೊಂಡ್ರೆ ಸ್ವಲ್ಪ ಹಿಟ್ಟು ಕೂಡ ಹಚ್ಕೋಬೋದು. ಇಲ್ಲ ಅಂದರೆ ನಾವು ಎಣ್ಣೆಯಿಂದ ಒಂದು ಪ್ಲಾಸ್ಟಿಕ್ ಕವರಲ್ಲಿ ಕೂಡ ಮಾಡ್ಕೋಬೋದು. ಇದಕ್ಕೆ ಸ್ವಲ್ಪ ನಾವು ಹಿಟ್ಟನ್ನು ಹಚ್ಕೊಳ್ತಾ ಇದ್ದೀವಿ. ಹಾಗಾದರೆ ಎಲ್ಲೂ ಅಂಟಲ್ಲ, ಹೋಳಿಗೆ ನಾವೇನು ಮಾಡ್ತೀವಲ್ಲ ಎಲ್ಲೂ ಕೂಡ ಅಂಟಲ್ಲ, ನೀಟಾಗಿ ಚೆನ್ನಾಗಿ ಬರುತ್ತೆ. ನೋಡಿ ಯಾವ ರೀತಿ ಮಾಡ್ತಾಯಿದೆ ಅಂತ. ಈ ಥರ ಒಂದು ಮನೆಯಲ್ಲಿ ಬೆಳ್ಳುಣಿಗೆ ಇರುತ್ತಲ್ಲ, ಸೊ ಅದರಿಂದ ಹೀಗೆ ಲಟ್ಟಿಸ್ತಾ ಹೋದರೆ ನೀಟಾಗಿ ಒಂದೇ ರೌಂಡ್ ಶೇಪಲ್ಲಿ ಬರುತ್ತೆ. ಸೊ ಅದೇ ರೀತಿಯಾಗಿ ಮಾಡ್ಕೊಳ್ಬೋದು. ಇವಾಗ ಒಂದು ಹಂಚಿನ ಮೇಲೆ ಹಾಕಿದ್ದೀವಿ. ಅದನ್ನು ರೌಂಡ್ ಶೇಪಲ್ಲಿ ಮಾಡಿಕೊಂಡು ಈ ರೀತಿ ಮಾಡ್ಕೋಬೋದು. ನೋಡಿ ಈ ಥರ ಹಂಚಿನ ಮೇಲೆ ಹಾಕ್ಕೊಂಡು, ಅದಕ್ಕೇನು ಆಯಿಲೇನು ಹಾಕೋಬೇಕಾಗಲ್ಲ, ಆಯಿಲ್ ಆಲ್ರೆಡಿ ಅದರಲ್ಲೇ ಇರುತ್ತೆ. ಸೊ ಶೇಂಗಾ ಬೀಜ ಇರುತ್ತಲ್ಲ, ಶೇಂಗಾ ಬೀಜದಲ್ಲಿ ಯಾವಾಗಲೂ ಆಯಿಲ್ ಇದ್ದೇ ಇರುತ್ತೆ, ಹಾಗಾಗಿ ಆಯಿಲೇನು ಬೇಕಾಗಲ್ಲ. ಸೊ ಅದನ್ನು ಅದೇ ರೀತಿಯಾಗಿ ರೌಂಡ್ ಶೇಪಲ್ಲಿ ಮಾಡಿಕೊಂಡು, ಮತ್ತು ಫ್ರಂಟು ಬ್ಯಾಕು ಈ ಟೈಪ್ ಸುಡ್ತಾ ಹೋಗ್ಬೇಕು ಎರಡು. ಈ ರೀತಿ ಸುಡೋದ್ರಿಂದ ನೀಟಾಗಿ ಬರುತ್ತೆ. ನೋಡಿ ಯಾವ ರೀತಿ ಬರ್ತಾಯಿದೆ ನೀಟಾಗಿ. ಮತ್ತು ಇದಕ್ಕೇನು ಆಯಿಲನ್ನು ಹಾಕೊಳ್ಳೋದು ಬೇಕಲ್ಲ, ಮತ್ತು ಎರಡನೇದು ಕೂಡ ಮಾಡ್ತಾಯಿದ್ದೀವಿ ಸೇಮ್ ಅದೇ ರೀತಿಯಾಗಿ. ಸೊ ರೌಂಡ್ ಶೇಪಲ್ಲಿ ಮಾಡ್ಕೋಬೋದು. ನೋಡಿ ಯಾವ ರೀತಿ ಮಾಡ್ತಾಯಿದ್ದೀವಿ ಅಂಥೇಳಿ. ನೀವೇನು ಶೇಂಗಾ ಬೀಜ ಇದೆಯಲ್ಲ, ಶೇಂಗಾ ಬೀಜನ ನೀಟಾಗಿ ಒಂದು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿಕೊಂಡು ಸಣ್ಣ ಪುಡಿ ಆಗಬೇಕು ಮಿಕ್ಸಿಯಲ್ಲಿ. ಸೊ ಸಣ್ಣ ಪುಡಿ ಆದ್ರೇ ಶೇಂಗಾ ಹೋಳಿಗೆ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ಕಾಳಿದ್ದರೆ ಹರಿಯುತ್ತೆ ಮಾಡುವಾಗ. ಹಾಗಾಗಿ ಸ್ವಲ್ಪ ಕಾಳಿದ್ರೆ ನಡೆಯುತ್ತೆ, ಫುಲ್ಲು ಸಣ್ಣೇನು ಬೇಕಾಗಲ್ಲ. ಸೊ ಸ್ವಲ್ಪ ಇದ್ದರೆ ನಡೆಯುತ್ತೆ. ಅದು ಆಮೇಲೆ ನೀವು ಶೇಂಗಾ ಏನಾದರೂ ಗಟ್ಟಿಯಾಗಿದ್ದರೆ, ಆಮೇಲೆ ಮಾಡೋಕ್ಕೆ ಭಾಳ ಗಟ್ಟಿ ಆಯಿತು, ಅದು ಹಿಟ್ಟು ತುಂಬಕ್ಕೆ ಬರ್ತಿಲ್ಲ ಅಂತಂದರೆ, ಅದಕ್ಕೆ ಸ್ವಲ್ಪ ಬಿಸಿನೀರನ್ನು ಕಾಸ್ಕೊಂಡು ಒಂದು ಸ್ವಲ್ಪ ಸುಮ್ಮನೆ ಮೇಲ್ಗಡೆ ಹಾಕ್ಕೊಂಡು ಹಿಟ್ಟು ಚೆನ್ನಾಗಿ ನಾದ್ಕೊಂಡು, ಸೊ ಅದ್ರ ಒಳಗೆ ಇಟ್ಕೊಂಡು ಕೂಡ ಮಾಡ್ಕೋಬೋದು. ಕೆಲವೊಂದು ಸತಿ ಏನಾಗುತ್ತೆ, ಹಿಟ್ಟು ಭಾಳ ಶೇಂಗಾ ಬೀಜ ಮತ್ತು ನಾವು ಬೆಲ್ಲ ಮಿಕ್ಸ್ ಮಾಡ್ಕೊಂಡಿರ್ತೀವಲ್ಲ, ಸೊ ಮಿಕ್ಸ್ ಮಾಡಿದ್ಮೇಲೆ ಏನಾಗುತ್ತೆ, ಹಿಟ್ಟು ಭಾಳ ಗಟ್ಟಿ ಆದಮೇಲೆ ಏನಾಗುತ್ತೆ, ಅದನ್ನು ಒಳಗಡೆ ನಾವು ಹಿಟ್ಟು ಹಾಕ್ತೀವಲ್ಲ, ಸೊ ಕುಂತ್ಕೊಳ್ಳಲ್ಲ, ಕೈಗೆ ಅಂಟುತ್ತೆ. ಸೊ ಕೈಗೆ ಅಂಟಬಾರ್ದು ಅಂತಂದ್ರೆ ನಾವೇನು ಮಾಡ್ಕೋಬೇಕು, ಸ್ವಲ್ಪ ಬಿಸಿನೀರು ಇಟ್ಕೊಂಡು, ಸೊ ಬಿಸಿನೀರನ್ನು ನಾವು ಮಾಡಿರೋದನ್ನು ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಯಾವುದೇ ರೀತಿಯಿಂದ ಅಂಟಲ್ಲ. ನೋಡಿ ಈಗ ಹೇಗೆ ಮಾಡ್ತಾಯಿದೆ ನೋಡಿ. ಓಕೆ, ಅದೇ ರೀತಿಯಾಗಿ ರೌಂಡಾಗಿ ನಾವು ಯಾವ ರೀತಿ ರೌಂಡ್ ಶೇಪಲ್ಲಿ ಬರ್ತೀವಲ್ಲ, ಸೊ ನೋಡಿ ಹಾಗೆ ಒಂದೇ ರೀತಿಯಿಂದ ಮಾಡ್ಕೋಬೋದು. ಯಾವ ರೀತಿ ಮಾಡ್ತಾಯಿದ್ದೀವಿ ನೋಡಿ. ಸೊ ಒಂದೇ ರೀತಿಯಲ್ಲಿ ಈ ಫ್ರಂಟು ಬ್ಯಾಕು ಎರಡು ಸೈಡ್ ಬರ್ನ್ ಆಗಬೇಕು, ಅದು ಚೆನ್ನಾಗಿ ಸುಡಬೇಕು. ಚೆನ್ನಾಗಿ ಸುಟ್ಟರೆ ನೀಟಾಗಿ ಬರುತ್ತೆ. ಈ ರೀತಿ ಮಾಡೋದ್ರಿಂದ ನೀವು ಬೇಗ ಈ ಒಂದು ಇಬ್ಬರಿದ್ದರೆ ಬೇಗ ಆಗುತ್ತೆ. ಇಲ್ಲ ಅಂತಂದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಹಾಗಾಗಿ ಇಬ್ಬರಿದ್ದರೆ ಚೆನ್ನಾಗಾಗುತ್ತೆ ಹೋಳಿಗೆ ಮಾಡೋಕ್ಕೆ, ಇಲ್ಲಾಂದರೆ ಜಾಸ್ತಿ ಟೈಮ್ ತೊಗೊಳುತ್ತೆ. ನೋಡಿ ಯಾವ ರೀತಿ ಹಿಟ್ಟು ಒಳಗಡೆ ಹಾಕ್ತಾಯಿದ್ದೀವಿ. ಒಂದು ರೌಂಡ್ ಶೇಪಲ್ಲಿ ಮಾಡಿಕೊಂಡು ಹಿಟ್ಟನ್ನು ಸೆಂಟ್ರಲ್ಲಿ ಹಾಕ್ಕೊಂಡು ಈ ರೀತಿ ನಾವು ಒಳಗಡೆ ಹೀಗೆ ಪ್ರೆಸ್ ಮಾಡ್ತಾ ಹೋದರೆ ಸೊ ಒಂದು ಬಟ್ಲ್ ಶೇಪಲ್ಲಿ ಬರುತ್ತೆ. ಸೊ ಆ ಬಟ್ಲ್ ಶೇಪಲ್ಲಿ ಬಂದರೆ ಅದನ್ನು ನೀಟಾಗಿ ನಾವು ಈ ಥರ ರೌಂಡ್ ಶೇಪಲ್ಲಿ ಮಾಡಿಕೊಂಡು ಹಿಟ್ಟನ್ನು ತೆಗಿಬೋದು. ಸೊ
ಒಂದು ಚೂರು ಚೂರು ಮೇಲ್ಗಡೆ ಹಿಟ್ಟು ಬರುತ್ತೆ, ಅದನ್ನು ಹಿಟ್ಟನ್ನು ಹಾಗೆ ಆಚೆ ತೆಗಿತಾ ಇರಬೇಕು. ಇಲ್ಲ ಅಂದರೆ ನಾವೇನಾದರೂ ಹೋಳಿಗೆನ ರೌಂಡ್ ಶೇಪಲ್ಲಿ ಮಾಡ್ತೀವಲ್ಲ, ಸೊ ರೌಂಡಲ್ಲಿ ಮಾಡುವಾಗ ಏನಾಗುತ್ತೆ, ಅದು ರೌಂಡೆಲ್ಲ ಅದು ಹಾಗೇ ವೈಟಾಗಿ ಉಳಿಯುತ್ತೆ. ಉಳಿದ ಮೇಲೆ ಏನಾಗುತ್ತೆ, ಅದು ಶೇಂಗಾ ಹೋಳಿಗೆ ಆದಮೇಲೆ ಏನಾಗುತ್ತೆ, ಸೊ ಅದು ಗಟ್ಟಿಯಾಗುತ್ತೆ, ಬಹಳ ಗಟ್ಟಿ ಆದಮೇಲೆ ಏನಾಗುತ್ತೆ, ಅದು ಅಲ್ಲಿ ಕಡಿಯೋಕ್ಕಾಗಲ್ಲ, ತಿನ್ನೋಕ್ಕಾಗಲ್ಲ. ಹಾಗಾಗಿ ಸೊ ಅದನ್ನು ಹಿಟ್ಟನ್ನು ಸ್ವಲ್ಪ ಸ್ವಲ್ಪ ಮಾಡುವಾಗಲೇ ತೆಗಿತಾ ಇರಬೇಕು. ತೆಗಿತಾ ಇದ್ದರೆ ಏನಾಗುತ್ತೆ, ಯಾವುದೇ ರೀತಿಯಿಂದ ಬರಲ್ಲ ಅದು. ನೋಡಿ ಯಾವ